ಚೋರ್ಲಾ ಘಾಟ್ನಲ್ಲಿ 400 ಕೋಟಿ ದರೋಡೆ ಕೇಸ್ಗೆ ಸಂಬಂಧಪಟ್ಟಂತೆ ಈ ಒಂದು ಪ್ರಕರಣ ದಿನೇ ದಿನೇ ಹೊಸ ತಿರುವನ್ನ ಪಡೆದುಕೊಳ್ತಾ ಇದೆ. ಎಸ್ಐಟಿ ತನಿಖೆ ನಡುವೆಯೇ ಕರ್ನಾಟಕ ಪೊಲೀಸರಿಗೆ ದೂರನ್ನ ನೀಡೋದಕ್ಕೆ ಚಿಂತನೆಗಳನ್ನ ನಡೆಸಲಾಗ್ತಾ ಇದೆ. ಬೆಳಗಾವಿ ಪೊಲೀಸರಿಗೆ ದೂರು ನೀಡಲಿರುವಂತಹ ಸಂದೀಪ್ ಪಾಟೀಲ್ ದರೋಡೆ ಸಂಬಂಧ ನಾಸಿಕ್ ರೂರಲ್ ಪೊಲೀಸರಿಗೆ ದೂರನ್ನ ನೀಡಿದ್ದಂತಹ ಸಂದೀಪ್ ಪಾಟೀಲ್ ನೋಡಿ, ಬಹುಕೋಟಿ ದರೋಡೆ ಕೇಸ್ಗೆ ಸಂಬಂಧಪಟ್ಟಂತೆ ಎಸ್ಐಟಿಯನ್ನ ರಚನೆ ಮಾಡಿದಂತಹ ಮಹಾರಾಷ್ಟ್ರ ಸರ್ಕಾರ, ಎಸ್ಐಟಿ ಅಧಿಕಾರಿಗಳಿಂದ ತನಿಖೆ ವಿಳಂಬದ ನೀತಿ ಆರೋಪ ಕೇಳಿಬರ್ತಾ ಇದೆ. ಸೊ ದರೋಡೆಗೆ ಒಳಗಾಗಿರುವಂತಹ 2 ಟ್ರಕ್ಗಳ ಪತ್ತೆ ಹಚ್ಚುವಲ್ಲೂ ಕೂಡ ಹಿನ್ನಡೆಯಾಗಿದೆ. ಪ್ರಮುಖ ಆರೋಪಿ ಕಿಶೋರ್ ಸೇಠ್ ಸುಳಿವು ಇನ್ನೂ ಕೂಡ ಸಿಕ್ಕಿಲ್ಲ. ಟ್ರಕ್ಗಳಿಗೆ ಎಲ್ಲಿ ಹಣ ತುಂಬಲಾಗಿದೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಕಲೆ ಹಾಕಿಲ್ಲ. ಕಿಡ್ನಾಪ್ ಕೇಸ್ ಸಂಬಂಧ ಆರೋಪಿಗಳನ್ನ ಬಂಧನ ಮಾಡಲಾಗಿದೆ, ಆದರೆ ದರೋಡೆ ಕೇಸ್ ತನಿಖೆ ಸರಿಯಾಗಿ ನಡೆಸ್ತಾ ಇಲ್ಲ ಅನ್ನುವಂತಹ ಬೇಸರವನ್ನ ಹೊರಹಾಕ್ತಾ ಇದ್ದಾರೆ. ಹೀಗಾಗಿ ಬೆಳಗಾವಿ ಪೊಲೀಸರಿಗೆ ದೂರನ್ನ ಕೊಡೋದಕ್ಕೆ ಅಂತ ಹೇಳಿ ಮುಂದಾಗ್ತಾ ಇದ್ದಾರೆ ಸಂದೀಪ್ ಪಾಟೀಲ್. ನೋಡಿ, ತನಿಖೆಯನ್ನ ಸರಿಯಾಗಿ ಮಾಡ್ತಾ ಇಲ್ಲ ಅನ್ನುವಂತಹ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ ಸಂದೀಪ್ ಅವರು. ಸರಿಯಾಗಿ ತನಿಖೆ ಆಗ್ತಾ ಇಲ್ಲ, ಇನ್ನೂ 2 ಟ್ರಕ್ ಎಲ್ಲಿ ಹೋಯ್ತು ಅನ್ನೋದು ಗೊತ್ತಾಗ್ತಾ ಇಲ್ಲ. ಈಗ 4 ಜನರ ಬಂಧನ ಆಗಿದೆ. ಅವರ ಹಿನ್ನೆಲೆ ಏನು, ಅವರ ಬಳಿ ಎಷ್ಟು ಹಣವನ್ನ ಈಗಾಗಲೇ ಕಲೆ ಹಾಕಿದ್ದಾರೆ, ಹೀಗೆ 108 ಪ್ರಶ್ನೆಗಳಿದೆ. ಸರಿಯಾಗಿ ತನಿಖೆ ಮಾಡ್ತಾ ಇಲ್ಲ ಮಹಾರಾಷ್ಟ್ರದ ಅಧಿಕಾರಿಗಳು. ಸೊ ಹಾಗಾಗಿ ಕರ್ನಾಟಕದ ಪೊಲೀಸ್ ಅಧಿಕಾರಿಗಳಿಗೆ ಇದೀಗ ಬೇಡಿಕೆ ಹೆಚ್ಚಾಗ್ತಾ ಇದೆ. ಈ ಒಂದು ಪ್ರಕರಣವನ್ನ ಕರ್ನಾಟಕದ ಪೊಲೀಸರು ನಡೆಸಿದ್ರೆ ಉತ್ತಮ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇದೀಗ ಸಂದೀಪ್ ಅವರು ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಕರ್ನಾಟಕ ಇದಕ್ಕೆ ಒಪ್ಪಿಗೆಯನ್ನ ಸೂಚಿಸುತ್ತಾ ಈ ಒಂದು ಪ್ರಕರಣವನ್ನ ತನ್ನ ಕೈಗೆ ಎತ್ಕೊಳ್ಳುತ್ತಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಚೋರ್ಲಾ ಘಾಟ್ನ 400 ಕೋಟಿ ದರೋಡೆ ಪ್ರಕರಣ ಈಗ ಮಹಾರಾಷ್ಟ್ರದಿಂದ ಕರ್ನಾಟಕದ ಬೆಳಗಾವಿಗೆ ಶಿಫ್ಟ್ ಆಗುವಂತಹ ಸಾಧ್ಯತೆಗಳು ದಟ್ಟವಾಗಿದೆ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ SK ಮಂಜುನಾಥ್, ಕ್ರೈಮ್ ಬ್ಯೂರೋ ಹೆಡ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, 400 ಕೋಟಿಯಂತಹ ಬೃಹತ್ ಮೊತ್ತದ ದರೋಡೆಯಾಗಿದ್ರು ಮಹಾರಾಷ್ಟ್ರದ SIT ಅಧಿಕಾರಿಗಳು ಇನ್ನೂ ಕೂಡ ತನಿಖೆಯಲ್ಲಿ ವಿಳಂಬ ಮಾಡ್ತಾ ಇರೋದು ಯಾಕೆ? ಇದರ ಹಿಂದೆ ಯಾರ್ದಾದ್ರೂ ಪ್ರಭಾವಿ ವ್ಯಕ್ತಿಗಳ ಕೈವಾಡ ಇದೆಯಾ ಅಂತ? ಖಂಡಿತ ರಮ್ಯ, ನೀವು ಕೇಳಿದಂತ 2 ಪ್ರಶ್ನೆಗಳನ್ನ ಅಲ್ಲಗಳಿಲ್ಲ. ಯಾಕಂತಂದ್ರೆ 400 ಕೋಟಿ ರೂಪಾಯಿ ಹಣ, ಅದರ ಮೂಲ ಯಾರು, ಯಾರಿಗೆ ಸೇರಿತ್ತು, ಎಲ್ಲಿಂದ ಬಂತು ಅನ್ನೋದ್ರ ಬಗ್ಗೆ ಇಲ್ಲಿವರೆಗೆ ಮಹಾರಾಷ್ಟ್ರ ಸರ್ಕಾರ ರಚನೆ ಮಾಡಿರ್ತಕ್ಕಂಥ SITಗೆ ಸ್ಪಷ್ಟವಾದ ಒಂದು ಉತ್ತರ ಸಿಗ್ತಾ ಇಲ್ಲ. ಹೀಗಾಗಿ ಕೆಲವೊಂದು ಕಡೆ ನೋಡೋದಾದ್ರೆ IOಗಳು ಅಂದ್ರೆ ಇನ್ವೆಸ್ಟಿಗೇಷನ್ ಆಫೀಸರ್ಗಳು ಹೇಳೋದು ಸಾಕ್ಷಿಗಳ ಕೊರತೆ ಇದೆ, ಹಾಗಾಗಿ ಮುಂದೊಂದು ದಿನ ಅಂದ್ರೆ ತನಿಖೆಯನ್ನು ಮುಂದುವರಿಸಿದೀವಿ, ಸಿಗಬಹುದು ಅನ್ನೋ ಒಂದು ಭರವಸೆಯನ್ನ ವ್ಯಕ್ತಪಡ್ತಾರೆ. ಆದ್ರೆ ಇಲ್ಲಿ ದೂರುದಾರರಾಗಿರ್ತಕ್ಕಂಥ ಸಂದೀಪ್ ಪಾಟೀಲ್ ಕೆಲವೊಂದು ಬೇಸರವನ್ನ ವ್ಯಕ್ತಪಡಿಸಿ, ಏನು ಈಗ SIT ತಂಡ ಏನು ಇದೆ ತನಿಖೆಯನ್ನ ನಡೆಸೋದ್ರಲ್ಲಿ ಕೆಲವೊಂದು ಹಿನ್ನಡೆ ಆಗಿದೆ, ಜೊತೆಗೆ ಅವರ ಮೇಲೆ ಪ್ರಭಾವವೂ ಸಹ ಬೀರಿರಬಹುದು, ಹಾಗಾಗಿ ತುಂಬಾ ವಿಳಂಬವನ್ನ ಮಾಡ್ತಾ ಇದ್ದಾರೆ ಅನ್ನೋ ನಿಟ್ಟಿನಲ್ಲಿ ಆತನ ಮನಸ್ಸು ಮತ್ತೆ ಒಂದು ಕಡೆ ದೂರನ್ನ ದಾಖಲು ಮಾಡಬೇಕು ಅನ್ನೋದು ಅದು ಕರ್ನಾಟಕ ಪೊಲೀಸರು ಸಾಕಷ್ಟು ಗಂಭೀರ ಪ್ರಕರಣಗಳು ಜೊತೆಗೆ ಪತ್ತೆಯಾಗದಂತ ಪ್ರಕರಣಗಳನ್ನ ಬೆದರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಹಾಗಾಗಿ ಈ ಒಂದು ಪ್ರಕರಣವನ್ನು ಸಹ ನಾನು ಕರ್ನಾಟಕದಲ್ಲೇ ದೂರು ದಾಖಲು ಮಾಡಿದ್ರೆ ಸೂಕ್ತ ಅನ್ನೋ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ಮಾಹಿತಿ ಸಿಗ್ತಾ ಇದೆ. ಇಲ್ಲಿ ಏನು ಅಲ್ಲಿ ಏನೆಲ್ಲ ವಿಳಂಬಗಳಾಗಿದೆ ಅನ್ನೋದಾದ್ರೆ, ಮೊದಲಿಗೆ ಕಿಡ್ನಾಪ್ ಆಗಿದ್ದು, ಕಿಡ್ನಾಪ್ ಇಂದ ತಪ್ಪಿಸ್ಕೊಂಡು ಹೋಗಿ ನಾಸಿಕ್ ರೂರಲ್ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲು ಮಾಡ್ತಾರೆ. ಇಲ್ಲಿ 400 ಕೋಟಿ ರೂಪಾಯಿ ಹಣ ದರೋಡೆ ಆಗಿದೆ ಅನ್ನೋ ಒಂದು ಗಂಭೀರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಾರಾಷ್ಟ್ರ ಸರ್ಕಾರ SIT ತನಿಖೆಯನ್ನ ನಡೆಸ್ತಾರೆ. ಆದ್ರೆ SIT ತಂಡ ಮೊದಲಿಗೆ ಈತನನ್ನ ಕಿಡ್ನಾಪ್ ಮಾಡೋರು ಯಾರು, ಎಷ್ಟು ಜನ ಭಾಗಿಯಾಗಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿದ್ರು. ಈಗಾಗಲೇ 2 ಚಾಲಕರು ಸೇರಿದಂತೆ 6 ಜನರನ್ನ ವಶಕ್ಕೆ ಪಡ್ಕೊಂಡು ತನಿಖೆಯನ್ನ ನಡೆಸ್ತಾ ಇದೆ. ಆದ್ರೆ ಇಲ್ಲಿವರೆಗೂ ಟ್ರಕ್ಗಳು ಇಲ್ಲೋದು ಅನ್ನೋದು ಪತ್ತೆ ಆಗಿಲ್ಲ. ಜೊತೆಗೆ ಟ್ರಕ್ ಇಲ್ಲಿ ಹಣ ತುಂಬಿದಂತ ಜಾಗ ಯಾವುದು ಅನ್ನೋದು ಪತ್ತೆ ಆಗಿಲ್ಲ. ಸ್ಥಳ ಮಹಜರು ಮಾಡಿದಾಗ ಆತ ಸೂಚಿಸಿದಂತ ಸ್ಥಳಕ್ಕೂ ಜೊತೆಗೆ ಒಂದು ಸ್ಥಳ ಹೊಂದಾಣಿಕೆ ಆಗ್ತಾ ಇಲ್ಲ, ಮಿಸ್ಮ್ಯಾಚ್ ಆಗ್ತಾ ಇದೆ. ಜೊತೆಗೆ ಏನು ಇಲ್ಲಿ ಟವರ್ ಡಂಪ್ ಅನ್ನ ತೆಗಿಬೇಕಾಗಿತ್ತು, ಅದ್ಯಾವುದನ್ನು ಸಹ ಮಾಡ್ತಾ ಇಲ್ಲ. ಹೀಗಾಗಿ ಸಂದೀಪ್ ಪಾಟೀಲ್ ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಬೆಳಗಾವಿ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನ ದಾಖಲು ಮಾಡುತ್ತಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಒಂದು ವೇಳೆ
ದೂರು ದಾಖಲಾದ್ರೆ ಇಲ್ಲಿ ಏಕಾಏಕಿ ತನಿಖೆಯನ್ನ ಕೈಗೊಳ್ಳೋದಕ್ಕೂ ಸಾಧ್ಯವಾಗೋದಿಲ್ಲ. ಯಾಕಂತಂದ್ರೆ ಕೃತ್ಯ ನಡೆದಂತ ಸ್ಥಳ, ಅದರ ಬೌಂಡ್ರಿ ಈಗ ಮೂರು ರಾಜ್ಯಗಳಿಗೆ ಸೇರಿದಂತ ಗಡಿ ಭಾಗದಲ್ಲಿ ಆಗಿರ್ತಕ್ಕಂಥದ್ದು. ಅಲ್ಲಿ ಪರ್ಟಿಕ್ಯುಲರ್ ಆಗಿ ಏನು ಬೆಳಗಾವಿ ಗಡಿಗೆ ಏನಾದ್ರು ಸಂಬಂಧಿಸಿದೆ ಆಗಿದ್ರೆ FIR ಅನ್ನ ದೂರು ಕೊಟ್ರೆ ಅದನ್ನ FIR ಆಗಿ ಮಾಡ್ಕೊಳ್ತಾರೆ, ಮುಂದೆ ತನಿಖೆಯನ್ನ ಕೈಗೊಳ್ತಾರೆ. ಆದ್ರೆ ಇಲ್ಲಿ ದೂರುದಾರರ ಮನಸ್ಥಿತಿ ಈಗ ಸದ್ಯಕ್ಕೆ ಕರ್ನಾಟಕ ಪೊಲೀಸ್ ಒಲಿದೆ. ಅದಕ್ಕೆ ಕಾರಣ SIT ತಂಡ, ಮಹಾರಾಷ್ಟ್ರದ SIT ತಂಡ ಈ ಒಂದು ಪ್ರಕರಣವನ್ನ ಭೇದಿಸುವಲ್ಲಿ ವಿಫಲರಾಗ್ತಾ ಇದ್ದಾರೆ ಅನ್ನೋದಾಗಿದೆ. ರಮ್ಯಾ, ಮಂಜುನಾಥ್, ಬೆಳಗಾವಿ ಪೊಲೀಸರು ಇನ್ ಕೇಸ್ ಏನಾದ್ರೂ ದೂರನ್ನ ಸ್ವೀಕಾರ ಮಾಡ್ಕೊಂಡ್ರೆ, FIR ದಾಖಲು ಮಾಡ್ಕೊಂಡ್ರೆ ಅಂತಾರಾಜ್ಯ ಪೊಲೀಸ್ ಸಂಘರ್ಷಕ್ಕೆ ದಾರಿ ಮಾಡಿಕೊಡುತ್ತಾ? ಮಹಾರಾಷ್ಟ್ರ ಪೊಲೀಸರಿಗೆ ಇದು ಭಾರಿ ಹಿನ್ನಡೆ ಆಗಲ್ವಾ, ಮುಖಭಂಗ ಆಗಲ್ವಾ ಅಂತ? ಖಂಡಿತವಾಗಿ. ಯಾಕೆಂತಂದ್ರೆ ಮೊದಲಿಗೆ ಶ್ರೀ ಪಾಟೀಲ್ ದೂರನ್ನ ಕೊಟ್ಟಿದ್ದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ SP ಅಂದ್ರೆ SIT ಅಧಿಕಾರಿಗಳು ಒಂದು ಕರ್ನಾಟಕ ಪೊಲೀಸರ ಸಹಾಯವನ್ನ ಸಹ ಕೋರಿ ಬೆಳಗಾವಿ SP ಅವರಿಗೆ, ಕಮಿಷನರ್ ಅವರಿಗೆ ಒಂದು ಪತ್ರವನ್ನ ಸಹ ಬರೆದಿದ್ರು. ಆದ್ರೆ ಅವರು ಯಾವ ರೀತಿಯ ಸಹಾಯವನ್ನ ಕೋರಿದ್ರು, ಆರೋಪಿಗಳ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕೋದ ಅಥವಾ ಟೆಕ್ನಿಕಲ್ ಆಗಿ ಸಪೋರ್ಟ್ ಅನ್ನ ಕೇಳಿದ ಅನ್ನೋದ್ರ ಬಗ್ಗೆ ನೋಡ್ಬೇಕಾದ್ರೆ ಇದರ ನಡುವೆ ದೂರುದಾರರು ಇಲ್ಲೂ ಸಹ ಒಂದು ದೂರನ್ನ ಕೊಟ್ಟು ಆ ಒಂದು ತನಿಖೆಯನ್ನ ಪ್ರಶ್ನೆ ಮಾಡಿದಾಗ ಅದಕ್ಕೆ ಕೋರ್ಟ್ ಅನ್ನೋದ್ರ ಬಗ್ಗೆ ಸಹ ಒಂದು ಕೆಲವೊಂದು ಪ್ರಶ್ನೆಗಳು ಕಾಡುತ್ತೆ. ಒಂದು ಕಡೆ ಈಗಾಗಲೇ SIT ಟೀಮು ಒಂದು ತನಿಖೆಯನ್ನ ನಡೆಸ್ತಾ ಇದೆ. ಅವರು ಸಾಕ್ಷಿಗಳನ್ನ ಕಲೆ ಹಾಕುವಂತ ಕೆಲಸ ಮಾಡ್ತಾ ಇದ್ದಾರೆ, ಶಂಕಿತ ವ್ಯಕ್ತಿಗಳನ್ನ ಬಂಧಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ರೈಟ್ ಮಂಜುನಾಥ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ.